ಒಂದ್ ಕಡೆ ಟೆಕ್ನಾಲಜಿ ಬಿಲ್ಡಪ್ ಆಗ್ತಾ ಇದೆ, ಅದ್ರ ಜೊತೆಗೆ ಇನ್ನೊಂದ್ ಕಡೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕನ್ನಡ ಸಿನಿಮಾಗಳು ಸೌಂಡ್ ಮಾಡ್ತಿದೆ. ಸೊ ಎಷ್ಟು ಖುಷಿ ಕೊಡ್ತಿದೆ ಸರ್. ಕನ್ನಡ ಸಿನಿಮಾ ರಂಗ ಅಂತಂದ್ರೆ ಕಡಿಮೆ ಬಜೆಟ್ ಸಿನಿಮಾಗಳು ಅಂತ ಹೇಳ್ಬಿಟ್ಟು ಒಂದು ಕಾಲದಲ್ಲಿ ಟಾಕ್ ಇತ್ತು. ಇವಾಗ ಅದನ್ನೆಲ್ಲ ಮೆಟ್ಟಿ ನಿಂತು ಬೇರೆ ಭಾಷೆಗೆ ಡಬ್ ಆಗ್ತಿದೆ. ಆಮೇಲೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ಸರ್, ನಾವು ಅಣ್ಣ ಅವ್ರ ಸಿನಿಮಾ ದಶಾವತಾರ, ಮಹಿಷಾಸುರಮರ್ದಿನಿ, ಆ ಟೈಮಲ್ಲಿ ಬಬ್ರುವಾಹನ ಸಿನಿಮಾಗಳೆಲ್ಲ ಬೆಂಗಾಳಿ, ಹಿಂದಿ ಎಲ್ಲದಕ್ಕೂ ಮಾಡಿದ್ರು. ನಮಗ್ ಗೊತ್ತಿಲ್ಲ ಆಗ ಅವೆಲ್ಲ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಈಗ ಪ್ರತಿಯೊಂದನ್ನು ನಾವು ನೋಡ್ಬೋದು, ಎಲ್ಲ ಗೊತ್ತಾಗುತ್ತೆ ನಮ್ಗೆ. ಓ, ಈ ಸಿನಿಮಾ ಅಲ್ಲಿ ಹೋಗ್ತಾ ಇದೆ, ನಮ್ಮವರು ಅಲ್ಲಿ ನೋಡ್ತಾ ಇದಾರೆ ಅಂತ ಅನ್ಸುತ್ತೆ. ಮುಂಚೆ ಗೊತ್ತಿರ್ಲಿಲ್ಲ. ಈಗ ನಮ್ಗೆ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಡಿಜಿಟಲ್ ಮೀಡಿಯಾದಲ್ಲಿ ಸಿಗ್ತಾ ಇದೆ. ಖುಷಿ ಆಗುತ್ತೆ. ಆಗ್ಲಿದ್ದಾನು ಮಾಡಿದ್ದಾರೆ. ಬಟ್ ಹೊಸದಾಗಿ ಏನಾದ್ರು ಕನ್ನಡ ಇಂಡಸ್ಟ್ರಿ ಬಗ್ಗೆ ಒಂದೇ ಸ್ಮಾಲ್ ಬಜೆಟ್ ಸಿನಿಮಾ ತೆಗಿತಾರೆ ಅಂತ ಒಂದು ರೂಢಿ ಇತ್ತು. ಬಟ್ ಅದನ್ನು ಮೀರಿ ಬೇರೆ ನಿಮ್ಗಿಂತ ಜಾಸ್ತಿ ಮಟ್ಟಕ್ಕೂ ತೆಗಿತೀವಿ ಅನ್ನೋದೊಂದು, ಆ ಬೇರೆ ಭಾಷೆಯವ್ರಿಗಾಗ್ಲಿ ಇನ್ನೂ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೂ ತೆಗಿಯೋ ನಮ್ಮ ಕೆಪಾಸಿಟಿ ಅನ್ನೋದು ಒಂದು ಪ್ರೂವ್ ಆಯ್ತು ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ. ಅದೊಂದು ಖುಷಿ ಕೊಡುತ್ತೆ ಸರ್. ಅಂದ್ರೆ ನಮ್ಮ ಸಿನಿಮಾಗಳು ಹೊರಗಡೆಯವ್ರಿಗೆ ತುಂಬಾ ತಲುಪಿ ನಮ್ಮ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಕೊಳ್ಳೋ ಅಂತ ಒಂದು ಕೆಲಸ ಆಗ್ತಾ ಇದೆ ಈಗ. ಅದು ಹಂಗೆ ಕಂಟಿನ್ಯೂ ಆಗ್ಬೇಕಷ್ಟೇ. ಪುನಃ ಯಾವುದೋ ಒಂದು ಮೂರು ಮಾಡ್ಬಿಟ್ರು ಪುನಃ ಅಂದ್ಬಿಟ್ಟು ಅದನ್ನ ಹಾಳು ಮಾಡೋ ನಿಟ್ಟಿನಲ್ಲಿ ಹೋಗ್ಬಾರ್ದು. ಅದೇ ತರ ಕ್ವಾಲಿಟಿ ಆಫ್ ಸಬ್ಜೆಕ್ಟ್ಸ್ಗಳನ್ನ ಮಾಡ್ಬೇಕಷ್ಟೇ. ಓಕೆ, 1994 ಅಲ್ಲಿ ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತೀರಾ ಅಸೋಸಿಯೇಟ್ ಡೈರೆಕ್ಟರ್ ಆಗಿ. ಸೊ ಈಗ ಸುಮಾರು ಸೂಪರ್ ಹಿಟ್ ಸಿನಿಮಾಗಳಿಗೆ ನಿರ್ದೇಶಕರಾಗಿ ಕೆಲಸ ಮಾಡಿದ್ರ, ಹಲವಾರು ಸ್ಟಾರ್ ಗಳನ್ನ ಪರಿಚಯ ಮಾಡಿದ್ರ, ಅದ್ರ ಜೊತೆಗೆ ಹಲವಾರು ಸ್ಟಾರ್ ಹೀರೋಯಿನ್ ಗಳನ್ನ ಕನ್ನಡ ಸಿನಿಮಾ ರಂಗಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ರ. ಸೊ ಕನ್ನಡ ಚಿತ್ರರಂಗಕ್ಕೆ ಬರಬೇಕು ಅಂತ ಏನಕ್ಕೆ ಅನ್ನಿಸ್ತು? ಯಾರು ನಿಮ್ಮ ಇನ್ಸ್ಪಿರೇಷನ್ ಅಂತ? ನನಗೆ ಚಿಕ್ಕ ವಯಸ್ಸಿಂದನೂ ಸಿನಿಮಾ ಅಂದ್ರೆ ಒಂದು ಅಟ್ರಾಕ್ಷನ್. ನಾನು ಚಾಮರಾಜನಗರ ಪಕ್ಕ ಕಾಗಲ್ವಾಡಿ ಅಂತ ಒಂದು ಗ್ರಾಮ, ಅಲ್ಲೇ ನಮ್ಮ ಫಾದರ್ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರು. ಅಲ್ಲಿ ಓದ್ತಾ ಇರ್ಬೇಕಾದ್ರೆ ನಮ್ಮ ಮಾವ ಅವ್ರದ್ದು ಟೆಂಟ್ ಇತ್ತು. ಆಗ ಥಿಯೇಟ್ರು ಇಲ್ಲ, ಆಗ ಟೆಂಟ್ ಒಂದು ಮಾಮೂಲಿ ತೆಂಗಿನ ಗರಿಲಿ ಕಟ್ಟಿರ್ತಾರಲ್ಲ ಆ ತರ ಟೆಂಟ್. ಹೌದು. ಅದು ಕೆಳಗಡೆ ಮತ್ತೆ ಬೆಂಚ್ ಅಷ್ಟೇ ಇದ್ದದ್ದು. ಅಲ್ಲಿ ನೋಡಿ 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 ಅದ್ರ ಸಿನಿಮಾ ಬಗ್ಗೆ ವ್ಯಾಮೋಹ ಆಯ್ತು. ಅಲ್ಲಿಂದ ನನಗೆ ಸ್ಟಾರ್ಟ್ ಆಯ್ತು. ಆವಾಗ ನಮ್ಮ ಕಡೆ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾನು ಬರುತ್ತೆ. ತಮಿಳು, ತೆಲುಗು, ಹಿಂದಿ ಎಲ್ಲ ಸಿನಿಮಾಗಳು ಬರ್ತದೆ. ಅದು ಬಾರ್ಡರ್ ಬೇರೆ ತಮಿಳ್ನಾಡಿಗೆ. ಆ ಕಡೆ ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾ ಆಗ್ಲೇ ನೋಡ್ತಿದ್ದೆ ನಾನು ವೈಟ್ ಅಂಡ್ ಬ್ಲಾಕ್ ಅಲ್ಲಿ. ಆವಾಗ ಒಂದು ಸಿನಿಮಾ ಬಗ್ಗೆ ಹುಚ್ಚಿತ್ತು. ಓದೋ ಟೈಮಲ್ಲಿ ಸೈಮಲ್ಟೇನಿಯಸ್ ಇದೊಂದು ಟ್ರ್ಯಾಕ್ ಓಪನ್ ಆಗಿತ್ತು ನನಗೆ. ಹಂಗಾಗಿ ಸಿನಿಮಾಗೆ ಬರೋದಕ್ಕೆ ಒಂದು ಪ್ರೇರಣೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.